ಓಕೆ. ಇಲ್ಲಿ ಜನಸಾಮಾನ್ಯರಿಗೆ ಮೂಡುವಂಥ ಪ್ರಶ್ನೆ ಏನು, ಸಾರಿಗೆ ಇಲಾಖೆ ಈಗ ಏನು ಈ ರೀತಿಯಾಗಿ ವೇತನ ಸಮಸ್ಯೆ ಅನುಭವಿಸ್ತಾ ಇದೆ ಅಂದರೆ ಡೈರೆಕ್ಟಾಗಿ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕೋದು ಅಥವಾ ಏನೊಂದು ಕಾಮೆಂಟ್ಸ್ಗಳನ್ನು ಹಾಕೋದು, ಸಾಮಾನ್ಯವಾಗಿ ಶಕ್ತಿ ಯೋಜನೆಯಿಂದ, ಫ್ರೀ ಯೋಜನೆಯಿಂದ ಈ ರೀತಿ ಆಗಿದೆ ಅಂತ. ಬಟ್ ತಾವು ಈಗ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರೋ ಪ್ರಕಾರ ಇದು ಶಕ್ತಿ ಯೋಜನೆಯಿಂದ ಖಂಡಿತವಾಗ್ಲೂ ಅಲ್ಲ, ಅದರಿಂದ ಲಾಭ ಆಗಿದೆ ಅಂತ. ಯಾವ ರೀತಿಯಾಗಿ ಅಂತ ಹೇಳಿ ಸರ್? ಖಂಡಿತ. ಯಾಕಂದರೆ ಶಕ್ತಿ ಯೋಜನೆಯಿಂದ ಸಂಸ್ಥೆಗಳಿಗೂ ಶಕ್ತಿ ಬಂದಿದೆ. ಈಗ ಮಹಿಳೆಯರಿಗೆ ಉಚಿತ ಕೊಟ್ಟಿರ್ಬೋದು, ಆದರೆ ಮಹಿಳೆಯರು ಎಲ್ಲ ಕಡೆಯೂ ಮಹಿಳೆಯರು ಒಬ್ಬೊಬ್ಬರೇ ಓಡಾಡಲ್ಲ. ಅವ್ರ ಜೊತೆಯಲ್ಲಿ ಅವರ ಯಾರಾದರೂ ಪುರುಷರು ಅವ್ರ ಜೊತೆಲಿ ಅಣ್ಣನೋ ತಮ್ಮನೋ ಗಂಡನೋ ಯಾರಾದರೂ ಒಬ್ಬರು ಬರ್ತಾ ಇದ್ದಾರೆ. ಅವರ ಒಂದು ಪ್ಯಾಸೆಂಜರ್ ಇದು ನಮಗೆ ಜಾಸ್ತಿ ಆಗಿದೆ. ಇದರಲ್ಲಿ 80 ಲಕ್ಷ ಇದ್ದಿದ್ದು ಪ್ರಯಾಣಿಕರ ಸಂಖ್ಯೆ ಒಂದು ದಿನಕ್ಕೆ ಈಗ 1,10,00,000 ಜನಕ್ಕೆ ಹತ್ತಿದೆ ಸರ್. 30,000 ಅಷ್ಟು ಇದಾಗಿದೆ. ಸೊ ಆ್ಯಸ್ ಯೂಶಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗಿದ್ರೂ ಅದ್ರ ಜೊತೆಯಲ್ಲಿ ಗಂಡಸರ ಸಂಖ್ಯೆಯೂ ಜಾಸ್ತಿ ಆಗಿದೆ. ಸೊ ನಮಗೆ ಇಲ್ಲಿ ಶಕ್ತಿಯಿಂದ ಲಾಸ್ ಏನೂ ಆಗಿಲ್ಲ. ಸರ್ಕಾರಗಳು ಕಾಲಘಟ್ಟದಲ್ಲಿ ಹಣಕಾಸನ್ನು ಒದಗಿಸ್ಕೊಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಬಾಕಿ ಇದೆ, ಅದನ್ನು ಹಂತವಾಗಿ ಕೊಟ್ಕೊಳ್ತಾರೆ. ಆದರೆ ಇದು ಶಕ್ತಿಯಿಂದ ಮಾತ್ರ ಯಾವುದೇ ಸಂಸ್ಥೆಗೆ ಯಾವುದೋ ನಷ್ಟ ಆಗಿಲ್ಲ, ಸಂಸ್ಥೆಗೆ ಲಾಭನೇ ಆಗಿದೆ ಸರ್. ಸೊ ಅದರಿಂದ ಇದು ವೇತನಕ್ಕೂ ಸಂಬಂಧ ಇಲ್ಲ. ಇಲ್ಲಿ ಮೊದಲಿಂದಲೂ ಈ ಏನು ಸಂಘಟನೆಗಳ ಭಿನ್ನಾಭಿಪ್ರಾಯಗಳು, ನಾವು ವೇತನ ಪರಿಷ್ಕರಣೆ ಬೇಕು ಅನ್ನೋದು, ಈಗ ನಾವೆಲ್ಲ ಏನು ವೈಜ್ಞಾನಿಕ ಮಾದರಿಯಲ್ಲಿ ವೇತನ ಆಯೋಗದ ಮಾದರಿಯಲ್ಲಿ ಬೇಕು ಅನ್ನೋದ್ರಿಂದ ಈ ಒಂದು ಇದರಲ್ಲಿ ದ್ವಂದ್ವ ನಿಲುವಲ್ಲಿ ಸರ್ಕಾರಕ್ಕೂ ಒಂದು ಗೊಂದಲಕ್ಕೆ ಹೋಗ್ತಾ ಇದೆ. ಸೊ ನಾವು ಈ ನಿಟ್ಟಿನಲ್ಲಿ ಸರ್ಕಾರನ ನಾವು ಕೇಳ್ಕೊಳ್ಳೋದು ಈ ಸಲ, ನೀವು ಯಾರ ಮಾತು ಕೇಳಬೇಡಿ, ನೀವು ಪ್ರಣಾಳಿಕೆ ಭರವಸೆಯಲ್ಲಿ ಏನು ಭರವಸೆ ಕೊಟ್ಟಿದ್ರೆ ಅದನ್ನ ಈಡೇರಿಸಿ ಅಂತ ನಾವು ಕೇಳ್ತೀವಿ ಸರ್.